19ನೇ ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯೋದು. ಕಸದ ತೊಟ್ಟಿ ಮಾಡ್ಕೊಂಡಿದ್ದೀವಿ, ನಮಗೆಲ್ಲ ಗೊತ್ತಾಗುತ್ತೆ. ಇದು ದೇವರ ಗರ್ಭಗುಡಿ ಅಲ್ಲ, ಇದು ದೇವರ ಕಸದ ತೊಟ್ಟಿ, ವ್ಯಭಿಚಾರದ ಮನೆ. ಇದಾಗಿದೆ ನಮ್ಮ ಪರಿಸ್ಥಿತಿ. ಗರ್ಭಗುಡಿ ಆಗಿದೆ ಎಂಬುದು ನಿಮಗೆ ತಿಳಿಯೋದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಕೇಳಿಸ್ಕೊಳ್ಳಿ, ಮೈ ಸ್ಟೈಲ್ ಮೈ ಲೈಫ್ ಅಂತ ಇದೀವಲ್ಲ ಮಗನೇ, ತಮ್ಮ, ನೀನು ನಿನ್ನ ಸ್ವಂತ ಸೊತ್ತಲ್ಲ. ಇದು ದೇವರು ಕೊಟ್ಟಿರೋಂಥ ಲೈಫು. ದೇವರ ಸ್ಟೈಲ್ ನಿನ್ನ ಜೀವನದಲ್ಲಿ ನೆರವೇರಬೇಕು. ದೇವರು ಹೇಳುವಂಥ ಸ್ಟೈಲಲ್ಲಿ ನೀನು ಬದುಕಬೇಕು. ವ್ಯಭಿಚಾರ ಮಾಡಬಾರ್ದು, ಆದ್ರ ಮಾಡಬಾರ್ದು, ಓವರ್ ಆಕ್ಟಿಂಗ್ ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಈ ಸ್ಟೈಲ್ ನಿನ್ನಲ್ಲಿ ಇರಬೇಕು. ದೇವರು ಕೊಟ್ಟಿರುವಂಥ ಜನ್ಮ ಇದು. ದೇವರಿಗೋಸ್ಕರ ನೀನು ಬದುಕಬೇಕು ಅನ್ನೋದು ದೇವರ ಚಿತ್ತ. ಆಗ್ಲೇ ಏನು ನೋಡಿದ ನಾವು ರೋಮಬರೆದ ಪತ್ರಿಕೆಯಲ್ಲಿ, ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆದಂಥ ಕೃಪೆ. ನೋಡಿ ಅಲ್ಲೇ ಬರೋಣ, ತಿರ್ಗಾ ಅಲ್ಲೇ ಬರೋಣ. ರೋಮಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನ. ದೇವರ ಉಚಿತಾರ್ಥ ವರ. ಇದಕ್ಕೆ ಹಣ ಬೇಕಾಗಿಲ್ಲ, ಕೋಳಿ ಬೇಕಾಗಿಲ್ಲ, ಕುರಿ ಬೇಕಾಗಿಲ್ಲ, ದನ ಬೇಕಾಗಿಲ್ಲ, ಎಮ್ಮೆ ಬೇಕಾಗಿಲ್ಲ, ಕುಂಬಳಕಾಯಿ ಬೇಕಾಗಿಲ್ಲ. ಕುಂಬಳಕಾಯಿ ಒಳಗಡೆ ಅರ್ಶಿನ ಕುಂಕುಮ ಹಾಕಬೇಕಾಗಿಲ್ಲ. ಅರ್ಶಿನ ಕುಂಕುಮ ಯಾಕೆ ಹಾಕ್ತೀವಿ? ರಕ್ತ ಪ್ರೋಕ್ಷಣಂ ಪಾಪ ವಿನಾಶಂ, ಅಂದ್ರೆ ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಆಗಲ್ಲ ಅನ್ನೋ ವಿಷಯಕ್ಕೋಸ್ಕರ ಬ್ರಾಹ್ಮಣರು ಏನು ಮಾಡ್ತೀವಿ? ನಾನು ಒಂದು ಕಾಲದಲ್ಲಿ ಬ್ರಾಹ್ಮಣ ಪ್ರೇರೆ, ಚೇತನ್ ಲಾಲ್ ಶರ್ಮಾ ನನ್ನ ಹೆಸರು. ಇಷ್ಟು ಜಡೆ ಬಿಟ್ಕೊಂಡು ಪೂಜೆ ಮಾಡುವಂಥ ವಂಶ ನಮ್ಮದು. ಅರ್ಥ ಆಯ್ತಾ? ರಕ್ತ ಪ್ರೋಕ್ಷಣ ಇಲ್ಲದೆ ಪಾಪಕ್ಕೆ ವಿನಾಶ ಇಲ್ವಂತೆ. ರಕ್ತ ಸುರಿಸಿದವರು ಯಾರು? ಕುರಿ ರಕ್ತದಿಂದ ನಮ್ಮ ಪಾಪ ಪರಿಹಾರ ಆಗುತ್ತಾ? ಕೋಳಿ ರಕ್ತದಿಂದ ಆಗುತ್ತಾ? ಬೇರೆ ಮನುಷ್ಯರು ಪಾಪ ಮಾಡಿ ಪ್ರಾಣಿಗಳ ಮೇಲೆ ಹಾಕಿದ್ರೆ ಸರಿನಾ? ತಿನ್ನೋಣ, ಪರವಾಗಿಲ್ಲ, ದೇವ್ರು ತಿನ್ನೋದು ಕೊಟ್ಟಿದೆ. ಪಾಪ ಅದ್ರ ಮೇಲೆ ಹೊರಿಸೋದಕ್ಕಾಗತ್ತಾ? ನಮ್ಮ ಥರ ಪಾಪ ಮಾಡ್ತಾವಲ್ಲಿ ಪ್ರಾಣಿಗಳು. ಹೊರಗಡೆ ಹೋದಾಗ ನೀವು ಬಾಕ್ಲಿ ಯಾರಿಗೋಸ್ಕರ ಭಯಪಟ್ಟು ಹಾಕೋಯ್ತೀರ? ಲಾಕ್ ಮಾಡ್ಕೊಂಡು ಕ್ಯಾಮ್ರಾ ಬೇರೆ ಇಟ್ಟು ಏನ್ ತಗೋಯ್ತೀರ ಆಚೆ ಕಡೆ ಬೇರೆ? ಹಂದಿ ನುಗ್ಗಿ ಕಳ್ತನ ಮಾಡ್ಕೊಡೈತಂತನ? ದನ ನುಗ್ಬಿಟ್ಟು ಕಳ್ತನ ಮಾಡ್ಕೊಡೈತಂತನ? ನಿಮ್ಮ ಮಕ್ಳಿಗೆ ಸೆಕ್ಯೂರಿಟಿ ಕಳ್ಸೋದು ಎಂತಕ್ಕೆ? ನಾಯಿ ಬಂದು ರೇಪ್ ಮಾಡ್ಬಿಡ್ತಂತನ? ಎಂತಕ್ಕೋಸ್ಕರ? ಮನುಷ್ಯನಿಗೋಸ್ಕರ ಭಯಪಟ್ಟು. ಮನುಷ್ಯನು ಕ್ರೂರ ಮೃಗನಾಗಿದ್ದಾನೆ. ಈಗ ನಾಯಿ ನಿಯಂತಾಗಿ ಜೀವನ ಮಾಡ್ತಾ ಐತೆ. ಅದಕ್ಕೆ ನಾಯಿಗಿರುವಂತ ಸೀಟಲ್ಲಿ ಸಿಂಹಾಸನದ ಮೇಲೆ ಐತೆ. ಕೋಟ್ಯಾಂತರ ರೂಪಾಯಿ ಕಾರಲ್ಲಿ ನಾಯಿಗೆ ಒಳ್ಳೆ ಸೀಟಲ್ಲಿ ಜಾಗ. ಈ ನಾಯಿ ಸ್ಥಾನದಲ್ಲಿ ಇರಬೇಕಾದ್ರೆ ಈ ಮನುಷ್ಯನು ನಾಯಿ ಸ್ಥಾನದಲ್ಲಿದ್ದಾನೆ.